ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಇಲ್ಲಿ ಪ್ರಜೆಗಳದಾದ ತಮ್ಮದೇ ಆದ ಸ್ವಂತ ಹಕ್ಕು, ಸರ್ಕಾರಿ ಅಧಿಕಾರಿಗಳಿಗೆ ಅವ್ರದ್ದೇ ಆದಂಥ ಸಾಂವಿಧಾನಿಕ ಹಕ್ಕುಗಳನ್ನು, ಪ್ರಜಾಪ್ರತಿನಿಧಿಗಳಿಗೆ ಅವ್ರದ್ದೇ ಆದಂಥ ಹಕ್ಕುಗಳನ್ನು ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿದ್ದಾರೆ. ಈ ನಗರಸಭೆಯಲ್ಲಿ ಅಧ್ಯಕ್ಷರಾಗಿರುವಂಥ ಪ್ರಸ್ತುತ ನಾಗೇಶ್ರವರು ಅವರು ಪರಿಸರ ಅಭಿಯಂತರರು ಸ್ನೇಹ ಅನ್ನೋರು ಕುರ್ಚಿ ಮೇಲೆ ಕೂತ್ಕೊಂಡು ಆ ಅಧಿಕಾರಿಗಳನ್ನ ಮುಂದೆ ನಿಲ್ಲಿಸ್ಕೊಂಡು ಅವ್ರಿಗೆ ಯಾವುದು ಸರ್ಕಾರಿ ಗೌರವಗಳು ಕೊಡ್ದೇನೆ ಅವ್ರನ್ನ ಅನುಚಿತವಾಗಿ ಒಂದು ಹೆಣ್ಮಗು ಒಂದನ್ನು ಸರ್ಕಾರಿ ಅಧಿಕಾರಿ ಅನ್ನೋದು ಬಿಟ್ಟು ಅವ್ರನ್ನ ದುರ್ನಡತೆಯಿಂದ ನಡೆಸ್ಕೊಂಡಿರೋದಕ್ಕೆ ಅಧ್ಯಕ್ಷರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧ್ಯಕ್ಷರಾಗಿ ನಗರಸಭೆ ಪ್ರಥಮ ಪ್ರಜೆಯಾಗಿ ಇರಲು ಅನರ್ಹರಾಗಿದ್ದಾರೆ ಎಂದು ಕರ್ನಾಟಕ ಆದಿಜಾಂಬವ ಸಂಘಟನೆ ಈ ಹಿಂದೆ 3ನೇ ತಾರೀಕು ಮೆಮೊರಂಡಮ್ ಕೊಟ್ಟಿದ್ದು. ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು. KCS ರೂಲ್ ಅಧಿನಿಯಮದಡಿ ಇವ್ರಿಗೆ ಪ್ರಕರಣ ದಾಖಲಿಸಬೇಕು. ಇವ್ರ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಇವ್ರಿಗೆ ಮುಂದಿನ 5 ವರ್ಷಗಳ ಕಾಲ ಅಥವಾ 10 ವರ್ಷಗಳ ಕಾಲ ಚುನಾವಣೆಯಲ್ಲಿ ಪ್ರತಿನಿಧಿಸಲು ಯಾವುದೇ ಅವಕಾಶ ಕೊಡಬಾರ್ದೆಂದು ಮಾನ್ಯ ಜಿಲ್ಲಾಧಿಕಾರಿ, ಪೌರಾಯುಕ್ತರು, ನಗರಸಭೆ ಚನ್ನಪಣ್ಣ ಯೋಜನಾಧಿಕಾರಿಗಳಿಗೆ ಎಲ್ಲರಿಗೂ ಮೆಮೊರಂಡಮ್ ಕೊಟ್ಟಿದ್ರು. ಈ ಅಧಿಕಾರಿಗಳಿಗೆ ಈ ಅಧ್ಯಕ್ಷ ಏನು ಪ್ರಚೋದನೆ ಕೊಟ್ಟಿರೋದು, ಅವರು ಅಧಿಕಾರಿಗಳು ಇವರ ಬೆಂಬಲವಾಗಿ ನಿಂತವರು ಏನೋ ಗೊತ್ತಿಲ್ಲ. ಈ ಅಧ್ಯಕ್ಷರು ಅಧಿಕಾರಿಗಳ ಜೊತೆ ಸೇರ್ಕೊಂಡು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇರೋದಂತ ನಮ್ಮ ಸಂಘಟನೆ ಇಂದ ಇವತ್ತು ಟಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದು. ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಗರಸಭೆ ಪೌರಾಯುಕ್ತರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಮುಂದೆ ಈ ನಾಳಿದ್ರಲ್ಲಿ 2 ದಿನ 3 ದಿನದಲ್ಲಿ ಇದು ಏನಾರ ಅಧ್ಯಕ್ಷ ಸ್ಥಾನ ತೆರವುಗೊಳಿಸ್ತೆ ಏನಾದರೂ ಹಿಂಗೆ ಮುಂದುವರಿಸ್ತದಾದರೆ ಮಾನ್ಯ ಎಲ್ಲ ನಮ್ಮ ಜಂಬೂದೀಪ ಸಿದ್ದರಾಜಣ್ಣರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಅಲ್ಲೂ ಟಮಟೆ ಚಳವಳಿ ಮತ್ತು ಇನ್ನಿತರ ಬೇರೆ ಸಾಂವಿಧಾನಿಕವಾಗಿ ಏನೇನು ಹಕ್ಕುಗಳು ಇರ್ತಾವೆ ನಮ್ಮಲ್ಲಿ ಎಲ್ಲ ಹಕ್ಕುಗಳನ್ನ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈ ದಿನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪರಿಸರ ಅಭಿಯಂತರರು ಅಂತ ಸ್ನೇಹ ಅಂತ ಹೇಳ್ಬಿಟ್ಟು ಅವ್ರಿಗೆ ಆದ ಸಾಂವಿಧಾನಿಕವಾಗಿ ಅಧಿಕಾರ ಕೊಟ್ಟು ಅವ್ರಿಗೆ ಡೆಸಿಗ್ನೇಷನ್ ಅನ್ನು ಪವರ್ ಕೊಟ್ಟು ಅವ್ರಿಗೊಂದು ಕುರ್ಚಿ ಒಂದು ನಗರಸಭೆಯಲ್ಲಿ ಕೊಟ್ಟಿದ್ದಾರೆ. ಆ ಕುರ್ಚಿನಲ್ಲಿ ಅಧ್ಯಕ್ಷರು ಏಕಾಏಕಿ ಹೋಗಿ ಕೂತ್ಕೊಂಡು ಅವ್ರನ್ನೆಲ್ಲ ನಿಲ್ಲಿಸ್ಕೊಂಡು ಮಾತಾಡುವಂಥದ್ದು ವಿಡಿಯೋ ನನ್ನ ಹತ್ರ ಇದೆ. ಅದು ನಿಮಗೆಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕಳಿಸ್ಕೊಡ್ತೀನಿ. ಇದನ್ನೆಲ್ಲನೂ ಮನಗೊಂಡು ನಮ್ಮ ಸಂಘಟನೆ ವಿರುದ್ಧ ನಾನು ಹೇಳಿದ್ದೀನಿ, ಈ ಥರ ಎಲ್ಲ ಮಾಡೋದು ತಪ್ಪು, ಈ ಥರ ಎಲ್ಲ ಮಾಡಬೇಡಿ. ಅವ್ರಿಗೆ ಆದ ಒಂದು ಡೆಸಿಗ್ನೇಷನ್ ಅಂತ ಪವರ್ ಇದೆ, ನಿಮಗೆ ಜನಪ್ರತಿನಿಧಿಗಳಿಗೆ ನಿಮಗೆ ಆದಂಥ ಕೊರತೆ ಇದೆ. ನೀವು ನಾಗರಿಕರು ಏನೇ ಅಂತ ಕುಂದುಕೊರತೆ ಬಂದ್ರೂ, ಆಮೇಲೆ ಆಫೀಸಲ್ಲಿ ಏನೇ ನಗರಾಭಿವೃದ್ಧಿ ಏನೇ ವಿಷಯ ಆದ್ರೂ ತಮ್ಮ ಕೊಠಡಿ ಕರೆಸ್ಕೊಂಡು ಅವ್ರಿಗೆ ಸಲಹೆ ಸೂಚನೆ ಕೊಡುವುದು, ಏನೇ ಸಲಹೆ ಸೂಚನೆ ಕೊಡ್ಬೋದು, ಅವ್ರಿಗೆ ಅಧಿಕಾರ ಇದೆ. ಆದರೆ ಅದೇ ಜನಪ್ರತಿನಿಧಿ ಬಂದು ಒಬ್ಬ ಅಧಿಕಾರಿ ಚೇರಲ್ಲಿ ಕೂತ್ಕೊಳ್ಳೋದು ನಿಜವಾಗ್ಲೂ ಇದು ಸಂವಿಧಾನದ ಖಗೋಲೆ ಎಂದು ನಾನು ಈ ಪ್ರತಿಭಟನೆ ಮೂಲಕ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ಏನಾದ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಾಗಲಿ, ನಗರಸಭೆ ಕಮಿಷನರ್ ಆಗಲಿ ಈ ವಿರುದ್ಧ ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂದರೆ ಬೃಹತ್ ಪ್ರತಿಭಟನೆಗೆ ಇವರೆಲ್ಲ ಸಾಕ್ಷಿ ಆಗ್ತಾರೆ. ಮುಂದಿನ ದಿನ ಇವ್ರನ್ನೆಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ತಲೆ ಬಗ್ಗಿಸುವ ಥರ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಸಂದೇಶ ಕೊಡ್ತಾ ಇದ್ದೀವಿ. ಇಲ್ಲ ಅವರು ಸರ್ಕಾರಿ ಅಧಿಕಾರಿಗಳು ಯಾವುದೋ ಅವ್ರಿಗೆ ಮುಜುಗರ ಇರ್ಬೋದು, ಇಲ್ಲ ಅಧ್ಯಕ್ಷರುಗಳು ಯಾವುದೋ ಪ್ರಬಲ ಒಡ್ಡಿ ಅವ್ರಿಗೆ ಯಾವ್ಯಾವ ಷಡ್ಯಂತ್ರಗಳು ಮಾಡ್ತಾ ಇರೋದು ಅವ್ರು ಹೇಳಲಿಲ್ಲ. ಆದರೆ ಆ ರೀತಿ ನಡ್ಕೊತಾ ಇದ್ರಲ್ಲ, ಆ ರೀತಿ ಘಟನೆಯಲ್ಲಿ ನಾನು ವಿಡಿಯೋ ಮುಖಾಂತರ ಮಾಡ್ಕೊಂಡಿದ್ದೀನಿ. ಇದು 2ನೇ ತಾರೀಕು ಜುಲೈ, ಸಮಯ ಒಂದು 3 ಗಂಟೆ 3:30 ಒಳಗಡೆ ಸಮಯದಲ್ಲಿ ಈ ಘಟನೆ ನಡೆದಿದೆ. ಇದಕ್ಕೆ ನಾನು ನಗರಸಭೆ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಮನವಿ ಕೊಟ್ಟಿದ್ದೀನಿ. ಇದ್ರ ವಿರುದ್ಧ ಸರ್ಕಾರಿ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಹೋದರೆ ಅಧ್ಯಕ್ಷರು ಅಂತ ಹೇಳಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಮನವಿಗೆ ಯಾವುದು ಮನ್ನಣೆ ಕೊಟ್ಟು ಯಾವುದೇ ಕ್ರಮ ತಗೊಳ್ಳೋದ್ರಿಂದ ನಮ್ಮ ಸಂಘಟನೆಯಿಂದ ಬೇಸತ್ತು. ಪ್ರಜಾಪ್ರಭುತ್ವ ಇದು, ಪ್ರಜಾಪ್ರಭುತ್ವ ಕಗ್ಗೊಲೆ ಆಯ್ತಾದ್ರೆ ನಾವು ಪ್ರಜೆಗಳು ನಾವು ಸುಮ್ಮನಿದ್ರೆ ಈ ದೇಶ ಆಳೋರು ಮುಂದಿನ ಪ್ರಜೆಗಳು ನಾವು ಆಗಿದ್ದೀವಿ ಅಂತ ಹೇಳ್ತಾ, ಈ ಅಧಿಕಾರಿಗಳು ಏನೇ ಈ ಸೂಕ್ತ ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ನ್ಯಾಯಾಲಯದ ಮುಂದೆನಾರು ಹೋಗಿ ಮುಂದಿನ ಪ್ರತಿಭಟನೆನೋ ಇಲ್ಲ ಕಾನೂನು ಹೋರಾಟನೋ ಮಾಡ್ತೀವಿ ಅಂತ ಈ ಪ್ರತಿಭಟನೆ ಮೂಲಕ ಹೇಳ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.